ಮಕ್ಕಳೇ, ಇಂದು ನಾವು ಪಕ್ಷಿಗಳ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಮ್ಮ ಪರಿಸರದಲ್ಲಿ ಹಲವಾರು ರೀತಿಯ ಪಕ್ಷಿಗಳು ಕಂಡುಬರುತ್ತವೆ. ಅವುಗಳು ಮರ, ಪಾಳು ಬಿದ್ದ ಕಟ್ಟಡ, ಗೋಡೆಯಲ್ಲಿ ಗೂಡು ಕಟ್ಟಿ ವಾಸ ಮಾಡುತ್ತವೆ. ಪಕ್ಷಿಗಳಿಗೆ 2 ಕಾಲುಗಳು, ಹಾರಲು ರೆಕ್ಕೆಗಳು ಇರುತ್ತವೆ ಮತ್ತು ಸಣ್ಣ ಕಣ್ಣುಗಳನ್ನು ಹೊಂದಿರುತ್ತವೆ. ಇವು ತಮ್ಮ ಆಹಾರವನ್ನು ಕೊಕ್ಕಿನ ಸಹಾಯದಿಂದ ಕತ್ತರಿಸಿ ತಿನ್ನುತ್ತವೆ. ಪಕ್ಷಿಗಳು ಹಲವಾರು ಬಣ್ಣಗಳಿಂದ ಕೂಡಿವೆ ಹಾಗೂ ಒಂದಕ್ಕಿಂತ ಒಂದು ವಿಭಿನ್ನವಾದ ಧ್ವನಿಗಳನ್ನು, ಗರಿಗಳನ್ನು ಹೊಂದಿವೆ. ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತವೆ, ನೆಲದಲ್ಲಿ ನಡೆಯುತ್ತವೆ. ಇನ್ನು ಕೆಲವು ಪಕ್ಷಿಗಳು ನೀರಿನಲ್ಲಿ ಈಜುತ್ತವೆ. ಪಕ್ಷಿಗಳ ಆಹಾರವೆಂದರೆ ಅಕ್ಕಿ, ರಾಗಿ, ಗೋಧಿ, ಅನ್ನ, ಕಾಳುಗಳು ಹಾಗೂ ಕ್ರಿಮಿಕೀಟಗಳು. ಕಾಗೆಯು ಕಪ್ಪು ಬಣ್ಣವನ್ನು ಹೊಂದಿದೆ. ನವಿಲು ಹಲವಾರು ಬಣ್ಣಗಳನ್ನು ಹೊಂದಿದೆ. ಅವುಗಳು ಗರಿಬಿಚ್ಚಿ ಕುಣಿಯುತ್ತವೆ. ಗಿಳಿಗಳು ಕೆಂಪು ಕೊಕ್ಕು, ಹಸಿರು ಮೈ ಬಣ್ಣವನ್ನು ಹೊಂದಿವೆ. ಕೋಗಿಲೆ ಕಪ್ಪು ಬಣ್ಣವನ್ನು ಹೊಂದಿದೆ ಹಾಗೂ ಅದು ಸುಶ್ರಾವ್ಯವಾಗಿ ಕೂಗುತ್ತದೆ. ಬಾತುಕೋಳಿಗಳು ನೀರಿನಲ್ಲಿ ಈಜುತ್ತವೆ, ಮೀನುಗಳನ್ನು ಹಿಡಿದು ತಿನ್ನುತ್ತವೆ. ಹದ್ದುಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತವೆ. ಅವು ಹಾವು, ಕಪ್ಪೆ, ಕೋಳಿ, ಇತರೆ ಪಕ್ಷಿಗಳ ಮರಿಗಳನ್ನು ಹಿಡಿದು ತಿನ್ನುತ್ತವೆ. ಪೆಂಗ್ವಿನ್ ಹಿಮದಲ್ಲಿ ವಾಸ ಮಾಡುತ್ತದೆ. ಮಕ್ಕಳೇ, ನಮ್ಮ ಸುತ್ತಮುತ್ತ ಸ್ಪ್ಯಾರೋ, ಗೊಂಬಿ, ಕಿಂಗ್ಫಿಷರ್, ಮಿಂಚುಳ್ಳಿ, ಗೋಬೆ, ಔಲ್, ಪಿಜನ್, ಪಾರಿವಾಳ, ಈಗಲ್, ಹದ್ದು, ಕೋಳಿ, hen, rooster, ಹುಂಜ, woodpecker, ಮರಕುಟಿಕ. ನಾವು ಮೊಟ್ಟೆ ಹಾಗೂ ಮಾಂಸಕ್ಕಾಗಿ
ಕೋಳಿ ಹುಂಜಗಳನ್ನು ಸಾಕುತ್ತೇವೆ. ಮಕ್ಕಳೇ, ಹೆಚ್ಚಾಗಿ ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟುವುದರಿಂದ ನಾವು ಮರಗಳನ್ನು ಕಡಿಯಬಾರದು. ಬೇಸಿಗೆಯ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಅವುಗಳಿಗೆ ಕಾಳು ನೀರನ್ನು ಇಟ್ಟು ಅವುಗಳಿಗೆ ನಾವು ಸಹಾಯ ಮಾಡೋಣ. ಮಕ್ಕಳೇ, ಇಂದು ನಾವು ಪಕ್ಷಿಗಳ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಂಡೆವು. ನಿಮ್ಮ ಮನೆಯ ಪರಿಸರದಲ್ಲಿರುವ ಒಂದು ಪಕ್ಷಿಯ ವೈಶಿಷ್ಟ್ಯತೆಯನ್ನು ನೀವು ಗಮನಿಸಿ ನಿಮ್ಮ ತರಗತಿಯಲ್ಲಿ ಹಂಚಿಕೊಳ್ಳಿರಿ. ಹಾಗೆ ಮಾಡ್ತೀರಾ ಅಲ್ವಾ?